ರಾಜ್ಯದಲ್ಲಿ ವರುಣ ಅಬ್ಬರಿಸಿದ್ದಾನೆ. ಧಾರಾಕಾರ ಮಳೆಗೆ ನದಿ ಜಲಾಶಯಗಳು ತುಂಬಿ ಹರಿತಾ ಇವೆ. ಕೆಲವೆಡೆ ಸೇತುವೆಗಳು ಮುಳುಗಡೆಯಾಗಿದ್ದು ಸಂಚಾರವೇ ಬಂದ್ ಆಗಿದೆ. ಮನೆಗಳು ಕುಸಿದು ಬಿದ್ದು ಜೀವಹಾನಿ, ಆಸ್ತಿಪಾಸ್ತಿ ನಷ್ಟವಾಗಿದೆ. ಈ ಕುರಿತು ಸಂಪೂರ್ಣ ರಿಪೋರ್ಟ್ ಇಲ್ಲಿದೆ. ರಾಜ್ಯದಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿತಿದ್ದಾನೆ. ಹಲವು ಜಿಲ್ಲೆಗಳಲ್ಲಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಪ್ರವಾಹದಲ್ಲಿ ಮನೆ ಮಠ ಕಳ್ಕೊಂಡು ಜನರ ಬದುಕು ನರಕದಂತಾಗಿದೆ. ನಿರಂತರ ಮಳೆಯ ಪರಿಣಾಮ ಬೆಳಗಾವಿಯ ರಾಮದುರ್ಗದಲ್ಲಿ ಮನೆಯ ಮೇಲ್ಛಾವಣಿ ಕುಸಿದು ವೃದ್ಧರೊಬ್ಬರು ಮೃತಪಟ್ಟಿದ್ದಾರೆ. ನಿಂಗಾಪುರ ಪೇಟೆಯ 75 ವರ್ಷದ ವಾಮನರಾವ್ ಪವಾರ್ ಎಂಬುವರು ಮನೆಯ ಅವಶೇಷಗಳ ಅಡಿ ಸಿಲುಕಿ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ. ರಣಭೀಕರ ಮಳೆಗೆ ವೇದಗಂಗಾ ನದಿ ಉಕ್ಕಿ ಹರಿತಾ ಇದೆ. ನಿಪ್ಪಾಣಿಯ ಹುನ್ನರಗಿ ಗ್ರಾಮದ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೂ ನೀರು ನುಗ್ಗಿದ್ದು ಜನ ಕಂಗಾಲಾಗಿದ್ದಾರೆ. ಇನ್ನು ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಪವಿತ್ರ ಕ್ಷೇತ್ರ ನರಸಿಂಹನವಾಡಿಯ ದತ್ತ ಮಂದಿರಕ್ಕೂ ನೀರು ನುಗ್ಗಿದೆ. ಬೆಳಗಾವಿಯ ವೇದಗಂಗಾ ನದಿ ಉಕ್ಕಿ ಹರಿತಾ ಇದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ 50ಕ್ಕೂ ಹೆಚ್ಚು ಕುಟುಂಬಗಳನ್ನು ಕಾಳಜಿ ಕೇಂದ್ರಗಳಿಗೆ ಸ್ಥಳಾಂತರ ಮಾಡಲಾಗಿದೆ. ಇತ್ತ ಗೋಕಾಕ ಹೊರವಲಯದ ಲೋಳಸೋರ ಸೇತುವೆ 53,000 ಕ್ಯೂಸೆಕ್ ನೀರಿನಲ್ಲಿ ಮುಳುಗಡೆಯಾಗಿದ್ದು ಸಂಕೇಶ್ವರ ಸೌದತ್ತಿ ಸಂಚಾರ ಸ್ಥಗಿತಗೊಂಡಿದೆ. ಪರಿಣಾಮ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿದ್ದು ಕಾಳಜಿ ಕೇಂದ್ರದಲ್ಲಿ ತಂಗಿರೋ ಸಂತ್ರಸ್ತರ ಅರಳಲು ಆಲಿಸಿದ್ದಾರೆ. ಇತ್ತ ಚಿಕ್ಕೋಡಿಯಲ್ಲಿ ಭಾರೀ ಮಳೆಯಿಂದ ಕೃಷ್ಣಾ ನದಿಯಲ್ಲಿ ನೀರಿನ ಮಟ್ಟ 6 ಅಡಿಗೆ ಏರಿಕೆಯಾಗಿದೆ. ಕಲ್ಲೋಳ ಗ್ರಾಮದ ಪ್ರಸಿದ್ಧ ದತ್ತ ದೇವಾಲಯ ಪ್ರವಾಹಕ್ಕೆ ಮುಳುಗಡೆಯಾಗಿದ್ದು ನಿನ್ನೆವರೆಗೆ ದರ್ಶನಕ್ಕೆ ಮುಕ್ತವಾಗಿದ್ದ ದೇವಸ್ಥಾನ ಈಗ ನೀರಿನಲ್ಲಿ ಮುಳುಗಡೆಯಾಗಿದೆ. ಕ್ಷಣ ಕ್ಷಣಕ್ಕೂ ನೀರು ಏರಿಕೆಯಾಗ್ತಾ ಇದ್ದು ರೈತರು ಪಂಪ್ಸೆಟ್ಗಳನ್ನು ತೆರವುಗೊಳಿಸಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯ ಕಾರಣ ಜಿಲ್ಲೆಯ ಅತಿದೊಡ್ಡ ಕೆರೆ ಅಂತ ಕರೆಸಿಕೊಳ್ಳೋ ಅಳ್ನಾವರ ತಾಲೂಕಿನ ಹುಲಿಕೆರೆ ಗ್ರಾಮದ ಹುಲಿಕೆರೆಯ ಇಂದಿರಮ್ಮನ ಕೆರೆ ಸಂಪೂರ್ಣವಾಗಿ ಭರ್ತಿಯಾಗಿದೆ. 320 ಎಕರೆ ವ್ಯಾಪ್ತಿಯ ಅತಿದೊಡ್ಡ ಕೆರೆ 4 ವರ್ಷಗಳ ಬಳಿಕ ಕೋಡಿ ಬಿದ್ದಿದೆ. ಗದಗದಲ್ಲಿ ಮಳೆಯ ಆರ್ಭಟ ಜೋರಾಗಿದ್ದು ಜಿಲ್ಲಾಡಳಿತ ಭವನದ ಮೊದಲ ಮಹಡಿಯಲ್ಲಿ ನೀರು ಸೋರಿ ಕಡತಗಳು ಹಾಳಾಗುವ ಸ್ಥಿತಿ ನಿರ್ಮಾಣವಾಗಿದೆ. ಶಿಕ್ಷಣ ಇಲಾಖೆಯ ಮೇಲ್ಛಾವಣಿ ಸೇರಿ ಅನೇಕ ಕಚೇರಿಗಳಲ್ಲಿ ಮಳೆ ನೀರು ಸೋರಿಕೆಯಾಗ್ತಾ ಇದ್ದು ಸಿಬ್ಬಂದಿ ಟಾರ್ಪಲ್ ಕಟ್ಟಿ ದಾಖಲೆಗಳನ್ನು ರಕ್ಷಣೆ ಮಾಡಿದ್ದಾರೆ. ಒಟ್ಟು 48 ಇಲಾಖೆಗಳಿರೋ ಭವನದ ದುಸ್ಥಿತಿ ಕಂಡು ಸಾರ್ವಜನಿಕರು ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಗದಗ DC ಆಫೀಸ್ ಸೋರಾಕತೈತಿ. ನಮ್ಮ DC ಅವ್ರ ಮೂಗಿ ಕೆಳಗನ ಇಷ್ಟು ಚಲೋ ಮೇಂಟೆನೆನ್ಸ್ ಐತಿ, ಅವ್ರದ ಆಫೀಸ್ ಇಷ್ಟು ಸೋರ್ದೈತಿ ಅಂದ್ರೆ ಇವರು ಜಿಲ್ಲಾ ಏನು ಮೇಂಟೈನ್ ಮಾಡ್ತಾರ ಅನ್ನೋ ವಿಚಾರ ಎಲ್ಲ ಜನಸಾಮಾನ್ಯರ ಕೇಳಕತ್ತಾರ. ಇವರು ಇಲ್ಲೇ ಕುಂತ್ಕೊಂಡು ಆಫೀಸ್ನಾಗ ತಾಡಪತ್ರಿ ಕಟ್ಕೊಂಡು ತಮ್ಮ ಕಡತಗಳನ್ನು ನೌಕರನ್ನ ಕಾಯಕತ್ತ ಅಂತ ಪರಿಸ್ಥಿತಿ ಇವತ್ತು ನಮ್ಮ DC ಆಫೀಸ್ನಾಗ ಐತಿ. ರಾಯಚೂರಿನ ಬಸವಸಾಗರ ಡ್ಯಾಂನಿಂದ ಕೃಷ್ಣಾ ನದಿಗೆ 2,04,360 ಕ್ಯೂಸೆಕ್ ನೀರು ಬಿಟ್ಟಿದ್ದು ಲಿಂಗಸಗೂರು ತಾಲೂಕಿನ ಶೀಲಹಳ್ಳಿ ಸೇತುವೆ ಮುಳುಗಡೆಯಾಗಿದೆ. ಹಂಚಿನಾಳ, ಯಳಗುಂದಿ, ಯರಗೋಡಿ, ಕರಕಲಗಡ್ಡಿ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಇದೇ ವೇಳೆ ಯಾದಗಿರಿಯಲ್ಲಿ ಭಾರೀ ಮಳೆಗೆ ನಾರಾಯಣಪುರದ ಬಸವಸಾಗರ ಜಲಾಶಯಕ್ಕೆ ನೀರಿನ ಒಳಹರಿವು ಹೆಚ್ಚಾಗಿದೆ. ಡ್ಯಾಂನ 30 ಕ್ರಸ್ಟ್ ಗೇಟ್ಗಳ ಮೂಲಕ 2.40 ಲಕ್ಷ ಕ್ಯೂಸೆಕ್ ನೀರು ಕೃಷ್ಣಾ ನದಿಗೆ ಬಿಡಲಾಗಿದೆ. ಹೀಗಾಗಿ ಜಿಲ್ಲಾಡಳಿತ ಡಂಗೂರ ಸಾರಿ ಜನ ಜಾನುವಾರುಗಳು ನದಿ ತೀರಕ್ಕೆ ತೆರಳದಂತೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಒಳಗೆ ನೀರು ಭಾಳ ಬರಕತ್ತಾರ. ಒಳದಂಡಿಗೆ ಮನುಷ್ಯರು ತರಕಾರಿ ಯಾರು ಹೋಗ್ಬಾರ್ದಂತ ನೋಡ್ರಪ್ಪೋ. ಕೊಡಗಿನಲ್ಲಿ ಭಾರೀ ಮಳೆಗೆ ಮನೆಯೊಂದು ಕುಸಿದು ಬಿದ್ದಿದೆ. ಸುಂಟಿಕೊಪ್ಪದ ಮುದುರಮ ಬಡಾವಣೆಯ ದಿವಂಗತ ಜುಲೈಕಾ ಎಂಬುವರ ಮನೆ ಭಾರೀ ಮಳೆಯಿಂದ ಕುಸಿದು ಬಿದ್ದಿದೆ. ಮನೆಯಲ್ಲಿದ್ದ 2 ಮಕ್ಕಳು ಹಾಗೂ ಮಹಿಳೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸದ್ಯ ಮನೆ ಕಳೆದುಕೊಂಡ ಕುಟುಂಬ ಸಂಬಂಧಿಕರ ಮನೆಗೆ ಶಿಫ್ಟ್ ಆಗಿದ್ದು ಸ್ಥಳಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳ ತಂಡ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ
ಪರಿಹಾರದ ಭರವಸೆಯನ್ನು ಕೊಟ್ಟಿದ್ದಾರೆ. ಕರುನಾಡಿನಾದ್ಯಂತ ಮಳೆಯ ಆರ್ಭಟ ಮತ್ತಷ್ಟು ತೀವ್ರಗೊಂಡಿದೆ. ಕರಾವಳಿ ಬೆಳಗಾವಿ ಗಡಿ ಭಾಗದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಮಳೆ ಮುನ್ಸೂಚನೆ ಇರುವ ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್.